ಲೋಕ ಸಮರ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ವರಿಷ್ಠರ ಆಗಮನದ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ರಾಜ್ಯಾಧ್ಯಕ್ಷರಿಂದ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮುಂದಿನ ವಾರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮುಂದಿನ ವಾರ ಜಿಲ್ಲಾಧ್ಯಕ್ಷರು ಕ್ಲಸ್ಟರ್ ಪ್ರಮುಖರ ಸಭೆ ನಡೆಸಲಾಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. 8 ಕ್ಲಸ್ಟರ್ ಪ್ರಮುಖರಿಗೆ ಆಕಾಂಕ್ಷಿಗಳ ಮಾಹಿತಿ ಸಂಗ್ರಹಕ್ಕೆ ಸೂಚನೆ ನೀಡಲಾಗಿದೆಯಾ? ಫೆಬ್ರವರಿ 2ನೇ ವಾರದಲ್ಲಿ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಹಿನ್ನೆಲೆ ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಅವರು ಆಗಮಿಸುತ್ತಾರೆ. ಆ ಕಾರಣಕ್ಕೆ ಕ್ಲಸ್ಟರ್ ವಾರು ಸಭೆಗಳನ್ನು ಮಾಡಿ ಆ ಸಭೆಯ ಮೂಲಕ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೂ ಮುನ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಆಗುತ್ತೆ. ಪ್ರತಿ ಕ್ಷೇತ್ರಕ್ಕೆ 2 ರಿಂದ 3 ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನ ನೀಡಲಾಗುತ್ತಂತೆ. ಫೆಬ್ರವರಿ 2 ಅಥವಾ 3ನೇ ವಾರದ ಒಳಗಡೆ ಪಟ್ಟಿ ಫೈನಲ್ಗೆ ರಾಜ್ಯ ಬಿಜೆಪಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ವರಿಷ್ಠರಿಂದ ಪಟ್ಟಿ ಫೈನಲ್ಗೆ ವಿಜೇಂದ್ರ ಅವರು ಕೂಡ ಕಸರತ್ತು ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಲೋಕಸಮರ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಅತಿ ಹೆಚ್ಚಿನ ಪ್ಲಾನ್ಗಳನ್ನು ರೂಪಿಸ್ತಾ ಇದ್ದಾರೆ. ಅದೇ ರೀತಿ ಹೈಕಮಾಂಡ್ ನಿಂದ ವರಿಷ್ಠರ ಆಗಮನದ ಬೆನ್ನಿಗೆ ರಾಜ್ಯ ಬಿಜೆಪಿ ನಾಯಕರು ಅಲರ್ಟ್ ಆಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಗ ಪಟ್ಟಿ ಫೈನಲ್ಗೆ ಕಸರತ್ತು ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮೇಲಿಂದ ಮೇಲೆ ಸಭೆಗಳನ್ನ ಮಾಡೋದು, ಒಂದಷ್ಟು ಮಾಹಿತಿನ ಕಲೆ ಹಾಕೋದು, ಈ ರೀತಿಯ ಪ್ಲಾನ್ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಆಗ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳು ಯಾರಿರಬಹುದು, ಯಾವ ಕ್ಷೇತ್ರದಿಂದ ಅನ್ನೋದ್ರ ಬಗ್ಗೆ ಫೋಟೋ ಸಮೇತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ್ಯಾವ ಕ್ಷೇತ್ರದಿಂದ ಯಾರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು, ಒಂದು ಕ್ಷೇತ್ರದಿಂದ 2 ಅಥವಾ 3 ಅಭ್ಯರ್ಥಿಗಳನ್ನ ಪಟ್ಟಿ ಒಳಗಡೆ ಇಡೋದು, ನಂತರ ವರಿಷ್ಠರಿಂದ ಯಾವ ಹೆಸರು ಅಂತಿಮ ಆಗುತ್ತೆ ಅದನ್ನ ಕಾದು ನೋಡೋದು. ಕಾರಣ ಒಂದು ಪ್ರಬಲ ಕ್ಷೇತ್ರಕ್ಕೆ ಒಬ್ಬರೇ ಸಾಕಾಗಲ್ಲ, 2 ರಿಂದ 3 ಅಭ್ಯರ್ಥಿಗಳ ಹೆಸರನ್ನ ನೀಡಲೇಬೇಕಾಗುತ್ತೆ ಹೈಕಮಾಂಡ್ಗೆ. ಆ ನಿಟ್ಟಿನಲ್ಲಿ ಒಂದೊಂದು ಕ್ಷೇತ್ರದಿಂದ 2 ಅಥವಾ 3 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪಟ್ಟಿ ಸಿದ್ಧ ಮಾಡಿಕೊಂಡು ಹೈಕಮಾಂಡ್ ನಿಂದ ನಾಯಕರ ಆಗಮನ ಆದಂತ ಹೊತ್ತಲ್ಲೇ ಆಗಲೇ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳಬೇಕು ಅನ್ನೋದು ವಿಜೇಂದ್ರ ಅವರ ಪ್ರಮುಖ ಪ್ಲಾನ್. ಯಾವ್ಯಾವ ಹೆಸರುಗಳು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ಲೋಕ ಸಮರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಹೋಗ್ತಾ ಇರೋದ್ರಿಂದ ಯಾವ ಕ್ಷೇತ್ರಗಳನ್ನ ಜೆಡಿಎಸ್ ನವ್ರಿಗೆ ಬಿಟ್ಕೊಡ್ತಾರೆ ಅದು ಕೂಡ ಬಹಳ ಕುತೂಹಲ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಇಳಿಲೇಬೇಕು ಅಂತ ಬಿಜೆಪಿ ನಾಯಕರು ಕೂಡ ಒಲವು ತೋರ್ತಿದ್ದಾರೆ. ಹಾಗಾಗಿ ಯಾರ್ಯಾರ ಭವಿಷ್ಯ ಏನಾಗುತ್ತೆ, ಯಾವ್ಯಾವ ಪ್ರಬಲ ಅಭ್ಯರ್ಥಿಗಳು ಯಾವ ಕಣದಲ್ಲಿರ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಬಿಜೆಪಿಯ ಮಟ್ಟಿಗೆ. ಕಾರಣ ಬಿಜೆಪಿ ಕೊನೆಯ ಕ್ಷಣದಲ್ಲಿ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದನ್ನ ಕೂಡ ಈ ಹಿಂದಿನ ಚುನಾವಣೆಯಲ್ಲಿ ನಾವು ಗಮನಿಸಿದ್ವಿ. ಹಾಗಾಗಿ ಈ ಬಾರಿ ಅಂತ ಅಚ್ಚರಿ ಅಭ್ಯರ್ಥಿಗಳ ಯಾರಾದ್ರೂ ಕಣಕ್ಕಿಳಿತಾರಾ, ಇದೆಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ.